ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆಸೆ ಧಾರಾವಾಹಿಯ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಮೀನಾ ತಲೆ ತಿರುಗಿ ಬಿದ್ದಿರ್ತಾಳಲ್ವ, ಹಾಗಾಗಿ ಲಕ್ಕಿ ಅಜ್ಜಿಗೆ ವಿಷಯ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನು ಈ ಸಂಚಿಕೆ ಸಂಪೂರ್ಣವಾಗಿ ನೋಡಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಆಯಿತಾ? ಏನಂತಂದರೆ, ಲಕ್ಕಿ ಬರ್ತಾಳೆ. ಲಕ್ಕಿ ಬಂದ ತಕ್ಷಣ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಏನಿದು, ಲಕ್ಕಿ ಇದ್ದಕ್ಕಿದ್ದಂಗೆ ಬಂದುಬಿಡ್ಲು. ಅಮ್ಮ, ಒಂದು ಮಾತು ಕೂಡ ಹೇಳಿಲ್ವಲ್ಲಮ್ಮ ನೀನು ನನಗೆ, ಗಾಡಿ ಕಳಿಸ್ತಾ ಇದ್ದೆ ಅಂತ ಹೇಳಿ ರಂಗನಾಥ್ ಹೇಳ್ತಾರೆ. ಅಯ್ಯೋ ಬಿಡೋ, ಅಲ್ಲ ಎಲ್ಲೋ ಮೀನಾ, ಹೇಯ್ ಸೂರ್ಯ ಎಲ್ಲೋ ಇದೆಯಾ, ಏನೋ ಮೀನನ್ನು ಚೆನ್ನಾಗಿ ನೋಡ್ಕೊಳಕ್ಕೆ ಬರಲ್ವೇನೋ ನಿನಗೆ ಅಂತ ಬೈತಾ ಇರ್ತಾರೆ. ಅಜ್ಜಿ ನಾನೇನು ಮಾಡಿದೆ, ಚೆನ್ನಾಗೇ ನೋಡ್ಕೊಳ್ತಿದ್ದೀನಲ್ಲ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಅಲ್ಲ ಕಣೋ, ಅವಳು ರೋಡಲ್ಲಿ ತಲೆ ತಿರುಗಿ ಬಿದ್ಲಂತೆ. ಮೀನಾ ಹೇಗಿದೆಯಮ್ಮ ಅಂತ ಹೇಳ್ಬಿಟ್ಟು ಕರೀತಾರೆ. ಚೆನ್ನಾಗಿದ್ದೀನಿ ಅಜ್ಜಿ ಅಂತ ಹೇಳಿದ ತಕ್ಷಣ, ಓ ಹಾಗಾದರೆ ನೀನು ಫೋನ್ ಮಾಡಿ ಹೇಳ್ದೇನೆ ಎಲ್ಲ ಅಂತ ಕೇಳ್ತಾರೆ ಸೂರ್ಯ. ಅಯ್ಯೋ ಇಲ್ಲ ರೀ ಅಂತ ಹೇಳಿದಾಗ, ನಾನು ಫೋನ್ ಮಾಡಿದೆ ಅಂತ ಬಂದ್ಬಿಟ್ಟು ಶ್ರುತಿ ಹೇಳ್ತಾಳೆ. ಪೌಡ್ರು ಇದೆಲ್ಲ ಮೈಕು ಇದೆಲ್ಲ ನಿಂದ ಕಿತಾಪತಿ ಅಂತ ಕೇಳಿದ ತಕ್ಷಣ, ಹೌದು ಅಜ್ಜಿ ನನಗೆ ಫೋನ್ ಮಾಡಿದ್ರು, ಅದಕ್ಕೆ ಅಜ್ಜಿಗೆ ಎಲ್ಲ ವಿಷಯನ ಹೇಳಿದೆ ಅಂದ ತಕ್ಷಣ, ಅಲ್ಲ ಕಣೋ ಅವಳು ನಿನಗೆ ಸಿಕ್ಕಿರ್ತಕ್ಕಂಥ ಮಾಣಿಕ್ಯ, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕಲ್ವ ನೀನು ಅಂತ ಹೇಳಿ ಬೈಯೋಕ್ಕೆ ಶುರು ಮಾಡ್ತಾರೆ ಸೂರ್ಯನಿಗೆ. ಆದರೂ ಅಮ್ಮ ಯಾಕಮ್ಮ ಇಷ್ಟೊಂದು ರಿಸ್ಕ್ ತೊಗೊಳಕ್ಕೆ ಬಂದೆ, ಸರಿ ಹೋಗಿದೆ ಅಲ್ವಾ ಎಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಹೇಳ್ತಾರೆ. ಏನು ಸರಿ ಹೋಗಿದೆ ರಂಗ, ಇನ್ನೂ ಸಾಕಷ್ಟು ಇದೆ, ಎಲ್ಲಿ ಆ ಮನೋಜ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಓ ಮನೋಜ ಮತ್ತು ರೋಹಿಣಿ ವಿಷಯ ಕೂಡ ಗೊತ್ತಾಗಿದೆ. ಇದು ಯಾರು ಹೇಳಿದ್ರು, ಮೈಕು ಇದನ್ನೆಲ್ಲ ಹೇಳ್ಬಿಟ್ಟು ಅಂದ ತಕ್ಷಣ, ಅಯ್ಯೋ ನಾನು ಇದನ್ನೆಲ್ಲ ಹೇಳಿಲ್ಲ ಅಂದ ತಕ್ಷಣ, ಮತ್ತು ಇನ್ಯಾರು ಹೇಳಿದ್ರು ಅಂತ ಕೋಪ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಆಗ ಶಾಂತಿ ನಾನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಅತ್ತೆ ಅಂತ ಹೇಳ್ಬಿಟ್ಟು ಅತ್ತೆಯ ಜೊತೆ ನಯವಾಗಿ ನಾಜೂಕಾಗಿ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಓ ನೀನು ಹೇಳಿರೋದು, ಅಮ್ಮನಿಗೆ ಇಷ್ಟೊಂದು ಮರ್ಯಾದೆ ಕೊಡ್ತಿದೆಯಾ, ಇವತ್ತೇ ಕಡೆನೇ ಇಷ್ಟೊಂದು ಮರ್ಯಾದೆ ಕೊಡ್ತಿರೋದು ಅಂತ ಹೇಳಿ ರಂಗನಾಥ್ ಕೂಡ ಹೇಳ್ತಾರೆ ಶಾಂತಿಗೆ. ಆಗ ಎಲ್ಲಿ ಆ ಮನೋಜ ಅಂದ ತಕ್ಷಣ, ನೋಡಿ ಅತ್ತೆ ನನ್ನ ಮಗನ ಈ ರೀತಿ ಮಾಡಿಬಿಟ್ಲು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಹೇಳ್ತಾನೆ ಇರ್ತಾಳೆ. ಅಲ್ಲ ಸುಳ್ಳು ಹೇಳಿ ಇಷ್ಟೊಂದು ಧೈರ್ಯವಾಗಿ ಹೇಗೆ ಬದುಕಿದ್ಲು ಅವಳು ಈ ಮನೆಯಲ್ಲಿ, ಅಲ್ಲ ಕಣೋ ರಂಗ ಏನೋ ಇದೆಯಲ್ಲ, ಎಲ್ಲ ಮಕ್ಳಿಗೂ ಮದುವೆ ಮಾಡಿದೆ ಆರಾಮಾಗಿರ್ತೀಯ ಅಂತ ಅಂದ್ಕೊಂಡೆ, ಆದರೆ ಇದೇನೋ ಇದು ಅಂತ ಹೇಳ್ಬಿಟ್ಟು ಅಜ್ಜಿ ಕೂಡ ಅಂತಾರೆ. ಅಂದ ತಕ್ಷಣ ಏನಮ್ಮ ಮಾಡಲಿ ಅಂತ ಹೇಳ್ಬಿಟ್ಟು ಹೇಳಿ ಹೀಗೆ ಈ ರೀತಿ ಚರ್ಚೆ ಮಾಡ್ತಾ ಇರ್ತಾರೆ. ಮನೋಜ ಕೂಡ ಸಪ್ಪೆ ಮುಖ ಮಾಡ್ಕೊಂಡು ಬರ್ತಾನೆ. ಮನೋಜ ಬಾರೋ ಮನೋಜ, ನೋಡಿಯತ್ತೆ ನನ್ನ ಮಗನ, ನೋಡಿಯತ್ತೆ ಹೆಂಗಾಗ್ಬಿಟ್ಟಿದ್ದಾನೆ ಆ ರಾಕ್ಷಸಿ ಮಾಡಿರೋ ಕಿತಾಪತಿಗೆ ಅಂತ ಹೇಳ್ಬಿಟ್ಟು ಈ ರೀತಿ ರೋಹಿಣಿನ ಬೈತಾ ಇರ್ತಾರೆ. ಬೈತಿರ್ಬೇಕಾದ್ರೆ ಅತ್ತೆ ಅಂದ ತಕ್ಷಣ, ಇವನಿಗೆ ಇನ್ನೊಂದು ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ನಿಮ್ಮ ಮಗ ಇದಕ್ಕೆ ಅಡ್ಡ ಬರಬಾರ್ದು ಅಂತ ಹೇಳಿದ ತಕ್ಷಣ, ಅದು ಹಂಗಂದ್ರೆ ಹೆಂಗೆ ಶಾಂತಿ, ಅವನು ಅವ್ರ ಜನ್ಮ ಕೊಟ್ಟಿರೋ ತಂದೆ ಅಲ್ವೇನೆ ಅಂತ ಹೇಳಿ ಅಜ್ಜಿ ಹೇಳ್ತಾರೆ. ಓ ಅದಕ್ಕೆ ನೀನು ಅಮ್ಮನ ಕರೆಸಿರೋದು ಅಂದ್ಕೊಂಡೆ, ಅಮ್ಮನಿಗೆ ಇಷ್ಟೊಂದು ದಯೆಯಿಂದ ಭಕ್ತಿಯಿಂದ ಮಾತಾಡ್ತಾ ಇದೆಯಾ, ನಯವಾಗಿ ನಾಜೂಕಾಗಿ ಏನೋ ವಿಷಯ ಇದೆ ಅಂತ ಅಂದ್ಕೊಂಡೆ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ. ರಾಕ್ಷಸಿ ನನ್ನ ಮಗನಿಗೆ ಮೋಸ ಮಾಡಿಬಿಟ್ಲು, ನೋಡಿ ಅತ್ತೆ ಹೆಂಗಾಗಿದೆ ನನ್ನ ಮಗನ ಮುಖ ಅಂತ ಹೇಳ್ಬಿಟ್ಟು ಮನೋಜನ ತೋರಿಸ್ತಾ ಇರ್ತಾಳೆ. ಮನೋಜನ್ಗೆ ಅಮ್ಮ ನನಗೆ ರೋಹಿಣಿನ ಮರೆಯೋಕ್ಕಾಗ್ತಿಲ್ಲ ಅಂದ ತಕ್ಷಣ, ನಾನು ಇದೀನಿ ಕಣೋ ಅವಳನ್ನು ಮರೆಯಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾರೆ. ಸೊ ಈ ರೀತಿ ಮಾತಾಡ್ತಿರ್ಬೇಕಾದ್ರೆ ಮೀನನ್ನು ತುಂಬ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾರೆ. ಈ ಕಡೆ ಮೀನಾ ಮತ್ತು ಶ್ರುತಿ ಕೂಡ ಮಾತಾಡ್ತಾ ಇರ್ತಾರೆ. ರಂಗೋಲಿ ಹಾಕ್ತಾ ಇರ್ತಾಳೆ ಮೀನಾ. ಆಗ ಶ್ರುತಿ ಹೇಳ್ತಾಳೆ, ಅಲ್ಲ ತಾರಾ ಬದುಕಿದ್ದಾಳೆ ಅಂತ ಹೇಳಿದಿರ ಮೀನಾ ಅಂದ ತಕ್ಷಣ, ಹೌದು ಖಂಡಿತ ತಾರಾ ಬದುಕಿದ್ದಾಳೆ, ಬಂದೇ ಬರ್ತಾಳೆ, ಸತ್ಯಕ್ಕೆ ಒಂದಲ್ಲ ಒಂದಿನ ಜಯ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಮಾತಾಡ್ಕೊಳ್ತಾರೆ. ಹಾಗಾದರೆ ತಾರಾ ಎಂಟ್ರಿ ಆಗುತ್ತಾ, ತಾರಾ ಎಂಟ್ರಿ ಆದರೆ ಮನೋಜನ ಬಣ್ಣ ಬಯಲಾಗುತ್ತೆ. ಸೂರ್ಯ ತಾರಾನ ಸಾಯಿಸ್ದ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಶಾಂತಿ ಕೋಪ ಮಾಡ್ಕೊಂಡಿದ್ದಾಳೆ. ನಿಜವಾಗ್ಲೂ ಇಲ್ಲಿ ತಾರಾ ಬದುಕಿದ್ದಾಳೆ, ಅವಳು ಸತ್ತಿಲ್ಲ, ಆದರೆ ಅವಳಿಗೆ ಹಳೇದು ಯಾವುದೂ ನೆನಪಿಲ್ಲ ಅನ್ನೋದು ಅಷ್ಟೇ ಸತ್ಯ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಈ ಕಡೆ ರೋಹಿಣಿನಂತೂ ಮನೆಯಿಂದ ಆಚೆ ಹಾಕಿ ಈಗ ಮನೋಜನ ಮದುವೆ ಮಾಡ್ತಾರಾ, ತಾರಾ ಎಂಟ್ರಿ ಆಗುತ್ತಾ, ಮನೋಜನ ಬಣ್ಣ ಬಯಲಾಗುತ್ತಾ, ಮತ್ತು ಸೂರ್ಯ ಮೀನಾ ಅಂತೂ ಇಬ್ಬರು ಸಾರಿ ಕೇಳ್ಕೊಂಡು ಇಬ್ಬರು ಒಂದಾಗಿದ್ದಾರೆ. ಸೊ ಈಗ ಮೀನಾ ಮತ್ತು ಸೂರ್ಯ ಒಂದಾಗಿದ್ದಾರೆ. ಜೊತೆಗೆ ಈ ಮನೋಜ ಮತ್ತು ರೋಹಿಣಿನ ದೂರ ಮಾಡ್ತಾರಾ ಲಕ್ಕಿ ಅಜ್ಜಿ, ತಾರಾ ಮನೆಗೆ ಎಂಟ್ರಿ ಆಗ್ತಾಳಾ, ಮುಂದೆ ಏನಾಗ್ಬೋದು ಅನ್ನೋದನ್ನು ಮುಂದಿನ ಒಂದು ಎಪಿಸೋಡಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.